ಗಿದೊಂಬೇರಿಗೆ ಈಗ ಚೆಕ್ ಮಾಡಿ 15 ಸೆಕೆಂಡ್ ಆಗುತ್ತೆ ಎಂತ ಗೊತ್ತಾ ಪಾಡ್ದಿಪ್ಲೆ ಲೈವ್ ಇತ್ತನ ಪಾಡ್ಲಿ ಸರ್ ಒಂದು ರೆಕಾರ್ಡ್ ಮಾಡ್ಕೊಳ್ಳಿ ವಿಜುವಲ್ಸ್. ಹಾಂ ಓಕೆ ಆಯ್ತು. ನಾನು ಹೇಳಿದೆ ಸರ್ ಅವ್ರು ಕ್ಯಾಮ್ರಾಮನ್ ನಂಬಲ್ಲ, ನಿಮ್ಮನ್ನು ನಂಬಲ್ಲ ಸರ್. ನೋಡಿ ಇವತ್ತು 11th ಪಾಯಿಂಟಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದಂತಹ ನನಗೆ ಈ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಅಪ್ಡೇಟ್ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಸೋಮವಾರದ ದಿನ 11th ಪಾಯಿಂಟ್ ಅಂತೇಳಿ ಇವತ್ತು ಏನು ಗುರುತನ್ನು ಮಾಡಿಕೊಂಡಿದ್ದಾರೆ. ಆ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾಗಿತ್ತು. ಬಹುತೇಕ ಮಾನವ ದೇಹದ 70% ಭಾಗ ಸಹ ಆ ಅಸ್ಥಿಪಂಜರ ಪತ್ತೆಯಾಗಿತ್ತು. ಅದನ್ನು ಸೀಸ್ ಮಾಡಿ ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿತ್ತು. ಇವತ್ತು ಪ್ರಮುಖವಾಗಿ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡುತ್ತೆ ಅಂತ ಮುಂಜಾನೆ ಇದೆ ಅಂತ ಚರ್ಚೆಗಳಾಗ್ತಾ ಇತ್ತು. ಆದರೆ ನೇರವಾಗಿ ಮುಸ್ಕುದಾರಿಯನ್ನು ಕರೆದುಕೊಂಡು ಬಂದಂಥ ಎಸ್ಐಟಿ ತನಿಖಾ ತಂಡ 11th ಪಾಯಿಂಟ್ಗೆ ಕರೆದುಕೊಂಡು ಹೋಗಿತ್ತು. ಬೆಳಗ್ಗೆ ಸುಮಾರು 11:30ರಿಂದ ಇಲ್ಲಿಯವರೆಗೂ ಕೂಡ ಉತ್ಖನನ ಕಾರ್ಯವನ್ನು ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಇಲ್ಲಿವರೆಗೂ ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ 3 ಅಡಿ ಆರಂಭದಲ್ಲಿ ಹಗ್ಗದಾಗ ಯಾವುದೇ ರೀತಿಯಾದಂಥ ಕುರುಹು ಪತ್ತೆ ಆಗಿಲ್ಲ. ಇದರ ಜೊತೆಯಲ್ಲಿ ಇನ್ನೂ 3 ಅಡಿ ಆಳ ಅಗಿಬೇಕು ಅಂತೇಳಿ ಆತ ಮನವಿಯನ್ನು ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ 6 ಅಡಿಯಷ್ಟು ಅಗ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಇವತ್ತು ಯಾವುದೇ ರೀತಿಯಾದಂಥ ಹಿಟಾಚಿಯನ್ನು ಬಳಸಿಲ್ಲ. ರಂಜಿತ್, ಈಗ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆ ಒಂದು ದೂರುದಾರ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಒಂದು ನೇರ ದೃಶ್ಯಾವಳಿ ಈಗ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಆತನನ್ನು ಕರ್ಕೊಂಡು ಬರ್ತಾ ಇರುವಂಥ ಎಸ್ಐಟಿ ತನಿಖಾ ತಂಡ ಈ ಒಂದು ಇವತ್ತಿನ ಉತ್ಖನನ ಕಾರ್ಯ ಇಲ್ಲಿಗೆ ಮುಗಿಯುತ್ತಾ ಅಥವಾ 13ನೇ ಪಾಯಿಂಟ್ಗೂ ಕೂಡ ಹೋಗ್ತಾರಾ ಅನ್ನೋದು ಒಂದಷ್ಟು ಚರ್ಚೆಗಳಾಗ್ತದೆ. ಬಹಳ ಕುತೂಹಲ ಕೂಡ ಕೇಳಿಸ್ತದೆ. ಈಗ ಮುಸ್ಕುದಾರಿ ವ್ಯಕ್ತಿ ಈಗ ಆಗಮಿಸಿದ್ದಾನೆ. ಈತ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇವತ್ತು 11th ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನೋದು ಈಗ ಮಾಹಿತಿ ಸಿಗಬೇಕಷ್ಟೇ. ಈಗ ಇಲ್ಲಿಂದ ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿಂದ ವಾಪಸ್ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗಲಾಗುತ್ತಾ ಅನ್ನೋದು ಈಗ ಈ ಕ್ಷಣಕ್ಕೆ ಒಂದಷ್ಟು ಕುತೂಹಲ ಕೂಡ ಕೇಳಿಸ್ತದೆ. ಆದರೆ ಎಲ್ಲ ತಂಡವು ಕೂಡ ಈಗ ವಾಪಸ್ ಬರ್ತಾ ಇರೋದ್ರಿಂದ ಇವತ್ತು ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಇವತ್ತೇನಾದರೂ ಸಿಗ್ತಾ ಇಲ್ವಾ ಅನ್ನೋದು ಜೊತೆಯಲ್ಲೇ ವಕೀಲರ ತಂಡ ಕೂಡ ಇದೆ. ಅವರು ಕೂಡ ಜೊತೆಯಲ್ಲೇ ಇರುವಂಥದ್ದು. ಈಗ ಆತನನ್ನು ಕರ್ಕೊಂಡು ಹೋಗುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸರ್, ಇವತ್ತು ಎಲ್ಲರೂ ಸಿಕ್ಕ ಸರ್ ದುಂಪು ಕೊಡ್ತೇನೆ ಲೀಡ್ ಉಂಟು ಆಯ್ತಾ ಓಕೆ ಡನ್ ಸುಬ್ಬು ಇರ್ತದೆ ಬರ್ತದೆ. ಈಗ ಬರ್ತಿದ್ಯಾ? ಚೆಕ್ 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 ಹಣ ಇಲ್ಲ ಸರ್ ಕೂಡ ಕ್ಲಿಯರ್ ಬಾರಿ ಕೊಡೋಂಗಿ ಕಡೆ ಹೋಗ್ತಾರಾ? ಚೆಕ್ ಮಾಡಿ ಬರ್ತೆ 11th ಪಾಯಿಂಟ್ಗೆ ಕರ್ಕೊಂಡು ಹೋಗಿತ್ತು. ಬೆಳಗ್ಗೆ ಸುಮಾರು 11:30ರಿಂದ ಇಲ್ಲಿಯವರೆಗೂ ಕೂಡ ಉತ್ಖನನ ಕಾರ್ಯವನ್ನು ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಇಲ್ಲಿಯವರೆಗೂ ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ 3 ಅಡಿ ಆರಂಭದಲ್ಲಿ ಹಗ್ಗದಾಗ ಯಾವುದೇ ರೀತಿಯಾದಂಥ ಕುರುಹು ಪತ್ತೆ ಆಗಿಲ್ಲ. ಇದರ ಜೊತೆಯಲ್ಲಿ ಇನ್ನೂ 3 ಅಡಿ ಆಳ ಅಗಿಬೇಕು ಅಂತೇಳಿ ಆತ ಮನವಿಯನ್ನು ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ 6 ಅಡಿಯಷ್ಟು ಅಗ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಇವತ್ತು ಯಾವುದೇ ರೀತಿಯಾದಂಥ ಹಿಟಾಚಿಯನ್ನು ಬಳಸಿಲ್ಲ. ರಂಜಿತ್, ಈಗ ಕೂಡ ನಾವು ಗಮನಿಸ್ತಾ ಇದ್ವಿ ಆ ಒಂದು ದೂರುದಾರ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಒಂದು ನೇರ ದೃಶ್ಯಾವಳಿ ಈಗ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಆತನನ್ನು ಕರ್ಕೊಂಡು ಬರ್ತಾ ಇರುವಂಥ ಎಸ್ಐಟಿ ತನಿಖಾ ತಂಡ ಈ ಒಂದು ಇವತ್ತಿನ ಉತ್ಖನನ ಕಾರ್ಯ ಇಲ್ಲಿಗೆ ಮುಗಿಯುತ್ತಾ ಅಥವಾ 13ನೇ ಪಾಯಿಂಟ್ಗೂ ಕೂಡ ಹೋಗ್ತಾರಾ ಅನ್ನೋದು ಒಂದಷ್ಟು ಚರ್ಚೆಗಳಾಗ್ತದೆ. ಬಹಳ ಕುತೂಹಲ ಕೂಡ ಕೇಳಿಸ್ತದೆ. ಈಗ ಮುಸ್ಕುದಾರಿ ವ್ಯಕ್ತಿ ಈಗ ಆಗಮಿಸಿದ್ದಾನೆ.
ಈತ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇವತ್ತು 11A ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನೋದು ಈಗ ಮಾಹಿತಿ ಸಿಗಬೇಕಷ್ಟೇ. ಈಗ ಇಲ್ಲಿಂದ ನೇರವಾಗಿ 13ನೇ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿಂದ ವಾಪಸ್ SIT ಕಚೇರಿಗೆ ಕರ್ಕೊಂಡು ಹೋಗಲಾಗುತ್ತಾ ಅನ್ನೋದು ಈಗ ಈ ಕ್ಷಣಕ್ಕೆ ಒಂದಷ್ಟು ಕುತೂಹಲ ಕೂಡ ಕೇಳ್ತದೆ. ಆದರೆ ಎಲ್ಲ ತಂಡವು ಕೂಡ ಈಗ ವಾಪಸ್ ಬರ್ತಾ ಇರೋದ್ರಿಂದ ಇವತ್ತು ಏನೆಲ್ಲ ಸಿಕ್ಕಿದೆ ಅನ್ನೋದು ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಇವತ್ತೇನಾದರೂ ಸಿಗ್ತಾ ಇಲ್ವಾ ಅನ್ನೋದು ಜೊತೆಯಲ್ಲೇ ವಕೀಲರ ತಂಡ ಕೂಡ ಇದೆ, ಅವರು ಕೂಡ ಜೊತೆಯಲ್ಲೇ ಇರುವಂಥದ್ದು. ಈಗ ಆತನನ್ನು ಕರ್ಕೊಂಡು ಹೋಗುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸರ್, ಇವತ್ತು ಎಲ್ಲರೂ ಸಿಕ್ಕ ಸರ್